ಹಾಸನದಲ್ಲಿ ಮಕ್ಕಳನ್ನೇ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು ಈ ಡೆಂಗಿ. ಬಹಳ ಹುಷಾರಾಗಿರಬೇಕು. ಒಂದೇ ವಾರದಲ್ಲಿ ಡೆಂಗಿಗೆ 3 ಬಾಲಕಿಯರು ಈಗ ಸಾವನ್ನಪ್ಪಿದ್ದಾರೆ. 3 ಜನ ಸಾವನ್ನಪ್ಪಿದ್ದಾರೆ. 15 ವರ್ಷದೊಳಗಿನ 3 ಮಕ್ಕಳು ಡೆಂಗಿಗೆ ಬಲಿಯಾಗಿರೋದು. ಹಾಸನ ಜಿಲ್ಲೆಯಲ್ಲಿ ಒಟ್ಟು 205 ಡೆಂಗಿ ಪಾಸಿಟಿವ್ ಕೇಸ್ಗಳಿರೋದು. ಸೊ ಡೆಂಗಿ ಶಂಕಿತ 628 ವಯಸ್ಕರು, 602 ಮಕ್ಕಳಿಗೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತೆ. ಬಹಳ ಕಷ್ಟ, ಬಹಳ ಎಚ್ಚರಿಕೆಯಿಂದ ಇರಬೇಕು, ಜಾಗೃತರಾಗಿರಬೇಕು. ಯಾವುದೇ ಜ್ವರ ಬರಲಿ, ಏನೇ ಕಾಣಿಸ್ಕೊಳ್ಳಿ, 1-2 ದಿನ ಹೋಗದೇ ಇದ್ದರೆ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಅದರ ಜೊತೆಗೆ ಕಿವಿ ಫ್ರೂಟ್ಸ್ಗಳನ್ನು, ಅದರ ಜೊತೆಗೆ ಪಪ್ಪಾಯ ಎಲೆಯ ಜ್ಯೂಸನ್ನು ಕುಡಿಯೋಕ್ಕೆ ಶುರು ಮಾಡಿಬಿಡಿ. ಏನು ಸಮಸ್ಯೆ ಇಲ್ಲ, ಅದೇನು ಕೆಟ್ಟದ್ದಂತೂ ಅಲ್ಲ, ಒಳ್ಳೆಯದೇ. ಪ್ಲೇಟ್ಲೆಟ್ಸ್ಗಳು ಡೌನ್ ಆಗದೇ ರೀತಿಯಲ್ಲಿ ತಡೆಯುತ್ತೆ ಅದು. ಸೊ ಹಾಗೆ ನಿಮಗೆ ಇದರಲ್ಲಿ ಸಾವಾಗೋದೇ ಒಂದೇ, ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗೋದ್ರಿಂದ. ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆದಾಗ ನಿಮ್ಮ ದೇಹದ ಅಂಗಾಂಗಗಳಲ್ಲೇ ರಕ್ತ ಸೋರಿಕೆ ಆಗುತ್ತೆ. ಹೊರಗಡೆಗೆ ಹೇಗೆ ರಕ್ತ ಸೋರಿಕೆ ಆಗುತ್ತೆ ಹಾಗೇ ಆ ಸೋರಿಕೆ ಆದಾಗಲೇ ಈ ಸಾವುಗಳು ಸಂಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಿವಿ ಫ್ರೂಟ್ಸ್ಗಳನ್ನು, ಪಪ್ಪಾಯ ಎಲೆಯ ಜ್ಯೂಸನ್ನು ಸೇವನೆಯನ್ನು ಮಾಡಿ. ಕೆಟ್ಟದ್ದಂತೂ ಅಲ್ಲ, ಒಳ್ಳೆಯದೇ. ಜ್ವರ ಬಂದರೆ ಇಮಿಡಿಯೇಟಾಗಿ ಅದನ್ನು ಸೇವನೆ ಮಾಡೋಕ್ಕೆ ಶುರು ಮಾಡಿಬಿಡಿ. ಜನವರಿಯಿಂದ ಇದುವರೆಗೂ 205 ಕೇಸು ಇದೆ ನಿನ್ನೆವರೆಗೂ. ಮತ್ತು ಚಿಕನ್ ಗುನಿಯಾ 29 ಇದೆ, ಮಲೇರಿಯಾ 10 ಇದೆ. ಮಲೇರಿಯಾ ಇಂಪೋರ್ಟೆಡ್ ಅಂದರೆ ಹೊರಗಿನಿಂದ ಬಂದದ್ದು. ನಮ್ಮಲ್ಲಿ ನಮ್ಮ ಸ್ಥಳೀಯವಾಗಿ ಯಾವುದು ಮಲೇರಿಯಾ ಪ್ರಕರಣಗಳು ಇಲ್ಲ. ಈಗ ಸಾವಿಗೆ ಬಂದರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿಟ್ ಅಂತ ಮಾಡ್ತೀವಿ. ನಾವು ಇಲ್ಲಿ ಆಡಿಟ್ ಮಾಡಿ ಖಚಿತ ಪ್ರಕರಣಗಳನ್ನು ಸೆಂಟ್ರಲ್ ಆಡಿಟ್ ಅಂತ ಸ್ಟೇಟಲ್ಲಿ ಮಾಡ್ತಾರೆ, ಅಲ್ಲಿ ಕಳಿಸ್ತೀವಿ. ಅಲ್ಲಿ ಕನ್ಫರ್ಮ್ ಆದಾಗ ಮಾತ್ರ ಡೆಂಗು ಅಂತೇಳಿ ಕೊಡ್ತೀವಿ. ನಮ್ಮಲ್ಲಿ 4